ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದಿನದ ಅಂತ್ಯಕ್ಕೆ ಒಳ್ಳೆಯ ಫಲಿತಾಂಶ ಸೃಷ್ಟಿಯಾಗಬೇಕು ಎಂದಿದ್ದರೆ ಬೆಳಗ್ಗೆ ಒಳ್ಳೆಯ ಯೋಚನೆಗಳೊಂದಿಗೆ ಎದ್ದಿರಬೇಕು. ಹೌದಲ್ವಾ ಸ್ನೇಹಿತರೆ? ಎಷ್ಟು ಒಳ್ಳೆಯ ಹಾಗೆ ಎಷ್ಟು ನಿಜವಾದ ಮಾತು ಅಲ್ವಾ ಇದು? ಯಾಕಪ್ಪ ಅಂದರೆ ನಾವೆಲ್ಲರೂ ಅಂದ್ಕೊಳ್ಳೋದೇನು ಹೇಳಿ, ಸೊ ಇಡೀ ದಿನ ಅಂದರೆ ಆ ಒಂದು ದಿನ ಮುಗಿದಾಗ ಅಂದ್ಕೊಳ್ಳೋದು, ಸೊ ಅಯ್ಯೋ ಇವತ್ತಿನ ದಿನ ಎಷ್ಟು ಕೆಟ್ಟದಾಗಿತ್ತು ಅಲ್ವಾ, ಸೊ ಇವತ್ತಿನ ದಿನ ಏನೇನೋ ಆಗೋಯ್ತು, ಸೊ ನಾನೇನೋ ಮಾಡಬೇಕಂತ ಅಂದ್ಕೊಂಡೆ ಏನೋ ಆಗೋಯ್ತು, ಯಾಕೆ ಹೀಗೆಲ್ಲ ಆಯಿತು, ಈ ರೀತಿ ಯೋಚನೆಗಳು ನಮ್ಮ ತಲೆಯಲ್ಲಿ ಯೂಶ್ವಲಿ ಬಂದೇ ಬರುತ್ತೆ. ಸೊ ಆದರೆ ನಾವು ಒಮ್ಮೆ ಯೋಚನೆ ಮಾಡೋದನ್ನು ಮರ್ತಿರ್ತೀವಿ, ನಮ್ಮ ಆಲೋಚನೆಗಳು ಹಾಗೆ ನಮ್ಮ ದಿನಚರಿನ ನಾವು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ವಿ ಅನ್ನೋದನ್ನು. ಹೌದಲ್ವಾ? ನೀವು ಎಷ್ಟು ಜನ ಇದನ್ನು ಒಪ್ತೀರಾ? ಯಾರೆಲ್ಲ ಒಪ್ಕೊಳ್ತೀರಾ ಅವ್ರ ವಿಡಿಯೋ ಖಂಡಿತ ಲೈಕ್ ಮಾಡಿ, ಓಕೆನಾ? ಸೊ ಯಾಕಂದರೆ ಇವತ್ತಿನ ದಿನ ಹೇಗೇಗೋ ಆಯ್ತಪ್ಪ, ಏನೋ ಆಗೋಗ್ಬಿಡ್ತು, ಈ ರೀತಿಯಾಗಿ ನಾವು ಮೈಂಡ್ ಅಪ್ಸೆಟ್ ಮಾಡ್ಕೊಳ್ತೀವಿ ಹೊರತು ಈ ಒಂದು ದಿನ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಬೇಕು, ಅಥವಾ ಈ ಒಂದು ದಿನದಲ್ಲಿ ನನ್ನ ಇಷ್ಟು ಕೆಲಸಗಳ ಅಚೀವ್ಮೆಂಟ್ಸ್ ಅನ್ನೋದು ಮುಗಿದೋಗ್ಬೇಕು ಅಂತ ಹೇಳಿ ಎಷ್ಟು ಜನ ಅಂದ್ಕೊಂಡಿರ್ತೀರಾ ಹೇಳಿ? ನನ್ನ ಪ್ರಕಾರ ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ 100 ಭಾಗದಲ್ಲಿ 10% ಜನಗಳು ಮಾತ್ರ ಇದನ್ನು ಅಂದ್ಕೊಂಡಿರ್ತೀರಾ ಅಂತ ಹೇಳ್ತೀನಿ. ಸೊ ಈವನ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತಿನ ನನ್ನ ದಿನ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ. ಸೊ ಖಂಡಿತ ನೀವು ಕೂಡ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ಪ್ರತಿದಿನ ಕೂಡ ನಾವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ನೆಗೆಟಿವಿಟಿಯಿಂದ ಹೇಳೋದು, ಅಥವಾ ಬೆಳಗ್ಗೆ ಹೇಳ್ತಾನೆ ಮೊಬೈಲಲ್ಲಿ ಏನೋ ನೋಟಿಫಿಕೇಷನ್ಸ್ ಬಂದಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೇಳೋದು, ಅಥವಾ ನೆಗೆಟಿವಿಟಿಯಿಂದಲೇ ದಿನನ ಶುರು ಮಾಡೋದು, ಈ ರೀತಿಯಾಗಿ ಮಾಡಿದಾಗ ನಮ್ಮ ದಿನ ಮುಗಿದಾಗ ಕೂಡ ನಮಗೆ ನೆಗೆಟಿವಿಟಿ ಮಾತ್ರನೇ ಸಿಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಬೆಳಗಿನ ದಿನಚರಿ ನಿಮ್ಮದು ಹೇಗಿರುತ್ತೆ, ಆ ಒಂದು ಮೂಡ್ ಅಂತ ಹೇಳ್ತೀವಿ ಅಲ್ವಾ, ಬೆಳಗಿನ ಮೂಡ್ ಹೇಗಿರುತ್ತೆ ನಮ್ಮ ಇಡೀ ದಿನ ಹಾಗೆ ಸಾಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಸಲ ಇದು ಅನುಭವ ಆಗಿದೆ. ಸೊ ನಿಮಗೂ ಯಾರಿಗೆಲ್ಲ ಅನುಭವ ಆಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಅಥವಾ ವಿಡಿಯೋ ಒಂದು ಲೈಕ್ ಮಾಡಿ, ಓಕೆನಾ? ಸೊ ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸೊ ಮಲಗುವಾಗ ಕೂಡ ಅಷ್ಟೇ ಬೆಳಗಿನ ದಿನ ನಿಮ್ಮದು ಹೇಗಿರಬೇಕು, ಅಥವಾ ಏನೆಲ್ಲ ಪ್ಲ್ಯಾನ್ಸನ್ನು ಮಾಡಿದ್ದೀರಾ, ಇದನ್ನು ಮಾಡಬೇಕು, ಈ ರೀತಿಯಾಗಿ ಮೈಂಡಲ್ಲಿ ಯೋಚನೆಗಳನ್ನ ಮಾಡ್ಕೊಳ್ತಾ ಮಲ್ಕೊಳ್ಳಿ, ಓಕೆನಾ? ಆದಷ್ಟು ಪಾಸಿಟಿವಿಟಿಯಿಂದ ಇರಿ, ಆವಾಗ ನಿಮ್ಮ ದಿನ ಕೂಡ ಪಾಸಿಟಿವಿಟಿಯಿಂದ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇವತ್ತಿನ ವಿಡಿಯೋನ ಮಾಡುವಾಗ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಸೊ ಹಾಗಾಗಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ವಾಯ್ಸ್ ಏನಾದ್ರು ಸ್ವಲ್ಪ ಚೇಂಜ್ ಅಂತ ಅನಿಸಿದ್ರೆ ಖಂಡಿತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.